ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಈ ಒಂದು ವಿದ್ಯಾರ್ಥಿಗಳ ಸಾಧನೆಯ ಕುರಿತಾಗಿ ಮಾಡುವಂತಹ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನಮ್ಮ ಉಪಾಧ್ಯಕ್ಷರಾದಂಥ ನಾಗರಾಜ್ ಕಾಮತ್ ಅವರೇ, ಕಾರ್ಯದರ್ಶಿಗಳಾದಂಥ ಶ್ರೀಯುತ ಎಸ್ ಎಂ ಭಟ್ರೆ, ಖಜಾಂಚಿಗಳಾದಂಥ ಶ್ರೀಯುತ ಉಮೇಶ್ ನಾಯ್ಕ ಅವರೇ, ಪ್ರಾಂಶುಪಾಲರಾದಂಥ ಡಾಕ್ಟರ್ ಶ್ರೀ ಎಂ ಎಚ್ ಭಟ್ರೆ, ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ನ ನಿರ್ದೇಶಕರಾದಂಥ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಅವರೇ, ನನ್ನೆಲ್ಲ ಆತ್ಮೀಯ ಶಿಕ್ಷಕೇತರ ಬಂಧುಗಳೇ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಒಂದು ವಿದ್ಯಾರ್ಥಿನಿಯರೇ, ನಿಮ್ಮನ್ನು ಈ ಸಂಸ್ಥೆಗೆ ನೀಡಿದಂಥ ಪಾಲಕರು, ನಿಜವಾಗಿ ನಾನಿವತ್ತು ಎಷ್ಟು ಸಂತೋಷದಲ್ಲಿದ್ದೇನೆ ಅಂತಂದರೆ, ನಾನೇ ಜೈಲಿಗೆ ರ್ಯಾಂಕ್ ಬಂದಷ್ಟು ಸಂತೋಷದ ನಾನು ಇವತ್ತಿದ್ದೆ. ನನ್ನ ಮೊನ್ನೆ ರಿಸಲ್ಟ್ ಬರೋದಕ್ಕೆ ನನ್ನ ತಂದೆಯವರ ಅನಾರೋಗ್ಯದಿಂದ ನಾನು ಮಂಗಳೂರಿನಲ್ಲಿದ್ದೆ. ಆ ನೋವು ಇನ್ನೊಂದು ಕಡೆ ಆದರೆ ನನಗೆ ರಿಸಲ್ಟ್ ಯಾವ ರೀತಿ ಬರ್ತದೆ ಹೇಳುವಂಥ ಒಂದು ತವಕ. ಪ್ರಸಾದ್ ಅವ್ರದ್ದು, ರಾಮ ಅವರದ್ದು ಒಂದೇ ಫೋಟೋ ಬರ್ತಾ ಇತ್ತು ವಾಟ್ಸಪ್ನಲ್ಲಿ. ನನ್ನ ಮೊಬೈಲನ್ನೇ ಬಿಡ್ತಾ ಇಲ್ಲ. ನಮ್ಮ ತಂದೆಯವ್ರು ಬಿಡ್ತಾ ಇದ್ರು, ಮೆಡಿಸಿನ್ ಕೊಡ್ತಾ ಇದ್ದೆ, ಮೊಬೈಲ್ ಹಿಂಗೆ ನೋಡ್ತಾ ಇದ್ದೇವೆ. ಯಾಕೆಂದರೆ ಕಾರಣ ಇದೆ, 2000 ಇವತ್ತು ತಾವು ರ್ಯಾಂಕ್ ಬಂದಿರ್ಬೋದು. ಈ ಪರಿಶ್ರಮ 2015ರಿಂದ ಇದೆ. 2015ರಿಂದ ಈ ಪರಿಶ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬಿಲೀವ್ ಮಾಡಲಿಕ್ಕಿಲ್ಲ. ಸೋತು ಮತ್ತೆ ಗೆದ್ದಿದ್ದೇವೆ. ಇನ್ನು ನಾವು ಸೋಲೋದಿಲ್ಲ. ಹಾಗಾಗಿ ಈ ಗೆಲುವಿಗೆ ಕಾರಣರಾದಂಥವರು ಮುಖ್ಯವಾಗಿ ಇವತ್ತು ಶಿಕ್ಷಕರು, ಈ ಮಕ್ಕಳನ್ನ ತರಬೇತಿ ಮಾಡಿದಂಥ ಶಿಕ್ಷಕರು, ಈ ಮಕ್ಕಳನ್ನ ನಮ್ಮ ಶಾಲೆಗೆ ನೀಡಿದಂಥ ಪಾಲಕರು, ಮೂರನೇದು ನೀವು ವಿದ್ಯಾರ್ಥಿಗಳು ಒಪ್ಕೊಳ್ಬೇಕು. ಮೂರನೇದು ನೀವು, ಯಾಕಂದರೆ ಸುಮಂತ್ ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಒಂದು ಈ ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕಂದ್ರೆ, ನಾವು ಕಳೆದ ಒಂದು ದಶಕದಿಂದ 10 ವರ್ಷಗಳಿಂದ ನಾನಾ ಥರದ ಟೀಕೆಗೆ ಗುರಿಯಾಗ್ತಾ ಇದ್ದೀವಿ. ಯಾವಾಗಲೂ ಮನುಷ್ಯ ಸೋತಾಗಲೇ ಗೆಲ್ತಾರೆ. ಮನುಷ್ಯ ಗೆದ್ದು ಸೋಲಬಾರದು, ಸೋತು ಗೆಲ್ಲಬೇಕು. ಅದಕ್ಕೆ ನಾವೇ ಉದಾಹರಣೆ. ಎಲ್ಲ ಇಂಥ ತರಬೇತಿಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜು ಮಾಡೋದಿಲ್ಲ. SDM ಕಾಲೇಜಿನಲ್ಲಿ ಕೇವಲ ಬೋರ್ಡ್ ರಿಸಲ್ಟ್ ಅಷ್ಟೇ ಕೊಡ್ತಾರೆ. CET ರಿಸಲ್ಟ್ ಬರೋದಿಲ್ಲ, JEE ರಿಸಲ್ಟ್ ಬರೋದಿಲ್ಲ, ನೀಟ್ ರಿಸಲ್ಟ್ ಬರೋದಿಲ್ಲ. ಇದನ್ನು ಕಳೆದ ಒಂದು ದಶಕದಿಂದ, ಅಂದರೆ 10 ವರ್ಷದಿಂದ ಕೇಳ್ತಾನೆ ಬಂದು ಜನ ನಮಗೆ ಎದುರು ಸಿಕ್ಕಿದಾಗ ನಾವು ಸ್ವಲ್ಪ ಅವ್ರ ಕಡೆಗೆ ನೋಡದೇ ಇರುವಷ್ಟು ನಾವು ಬೇಸರ ಆಗಿದ್ವಿ. ಬಹುಶಃ ಅದರ ನಿಮಗೆ ಅದರ ನಮ್ಮ ತುಮಲ ಬಹುಶಃ ನಿಮಗೆ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಬಹುಶಃ ಅರ್ಥ ಆಗಲಿಕ್ಕಿಲ್ಲ. ಒಂದು ಸಂಸ್ಥೆಯನ್ನು ಈ ಮಟ್ಟಕ್ಕೆ ತರುವಾಗ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಕರನ್ನು ಪೂರೈಸಬೇಕು, ಆ ವ್ಯವಸ್ಥೆಯನ್ನು ಪೂರೈಸಬೇಕು. ಹಿಂದೆ ಬಹಳ ಶ್ರಮ ಇರ್ತದೆ, ಹಿಂದೆ ಇರ್ತದೆ. 2016-17ರಲ್ಲಿ ಇದನ್ನು ಮಾಡಲೇಬೇಕು. ಏನಾದರೂ ಮಾಡಿ ನಾವು CETಯಲ್ಲಿ, JEEಲಿ ರ್ಯಾಂಕ್ ತರಬೇಕು ಪಣ ತೊಟ್ಟಾಗ ನಮಗೆಲ್ಲರೂ ಅಪಹಾಸ್ಯ ಮಾಡಬೇಕು. ಆಗ್ತಾ ಇರಲಿಲ್ಲ. ಕಾರಣ ಯಾಕೆಂದರೆ ನಾವು ಒಂದು ಸೂರಿನಲ್ಲಿ ಆಸಕ್ತಿ ಇದ್ದ ವಿದ್ಯಾರ್ಥಿಗಳನ್ನು, ಸ್ವಲ್ಪ ಆಸಕ್ತರನ್ನು, ಇನ್ನು ಸ್ವಲ್ಪ ಆಸಕ್ತರನ್ನು, ಹೆಚ್ಚು ಆಸಕ್ತರನ್ನು, ಹೀಗೆ ವಿದ್ಯಾರ್ಥಿಗಳಲ್ಲಿ ನಾನಾ ವೆರೈಟಿ ಇರ್ತದೆ. ಏನೂ ಆಸಕ್ತಿ ಇಲ್ಲ, ಹೀಗೆ ಬರ್ತಾರೆ, ಸೈನ್ಸ್ ಮಾಡ್ಕೊಂಡು ಬರ್ತಾರೆ, ಪಾಸ್ ಆದರೇನು ಫೇಲ್ ಆದರೇನು ಬರ್ತಾರೆ. ಇನ್ನು ಕೆಲವರು ನಮ್ಗೆ ಜಸ್ಟ್ ಪಾಸ್ ಆಗಿ ಸಾಕು, ನಾನು BSc ಹೋಗ್ತೇನೆ ಅಂತ ಬರ್ತಾರೆ. ಇನ್ನು ಕೆಲವರು ಸ್ವಲ್ಪ ಸ್ಕೋರ್ ಆದರೆ ಸಾಕು ಅಂತ ಇರ್ತಾರೆ. ಇನ್ನು ಕೆಲವರು ಅಚೀವ್ ಮಾಡಲಿಕ್ಕೆ ಬಂದಿರ್ತಾರೆ. ನಾನು CET ಮಾಡಬೇಕು, ನಾನು JEE ಪಾಸ್ ಆಗಬೇಕು, ನಾನು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಬಂದಿರ್ತಾರೆ. ಮತ್ತು ಮಿಸಲ್ಬಾಜಿ ಇದ್ದಾಗೆ ಈ ಎಲ್ಲ ರೀತಿಯ ನಾನಾ ರೀತಿಯ ಮೆಂಟ್ಯಾಲಿಟಿಯನ್ನು ಹೊಂದಂಥ ವಿದ್ಯಾರ್ಥಿಗಳನ್ನು ಒಂದೆಡೆ ಕಲೆ ಹಾಕಿ ನೀವು ಹೇಗೆ ರ್ಯಾಂಕ್ ತರಲಿಕ್ಕೆ ಸಾಧ್ಯತೆ ಉಂಟು? ದಶಕಗಳ ಹಿಂದಿನಿಂದಲೂ ಇದು ಈ ಪರಿಶ್ರಮದಲ್ಲಿರುವಂಥ ಎಲ್ಲ ಕಾಲೇಜುಗಳು ಏನು ಮಾಡ್ತವೆ, ಯಾರು ನೀವು
SSLCಯಲ್ಲಿ ಮೋರ್ ದೆನ್ 95 ಆದಂಥವರನ್ನು ನಿಮ್ಮನ್ನು ಕರೆದು ಅಡ್ಮಿಷನ್ ಕೊಟ್ಟು ಅವರನ್ನು ಪಾಸ್ ಮಾಡುವಂಥ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತೆರಗಡೆ ಮಾಡುವಂಥ ಸಾಹಸವನ್ನು ಮಾಡ್ತಾರೆ. ಅದು ನಮ್ಮ ಸಂಸ್ಥೆ. ಯಾವುದೇ ನಿರ್ಬಂಧ ಇಲ್ಲ. ನಿಮ್ಮನ್ನು PUC ತಗೊಳ್ಳುವಾಗ ನೀವು 90 ಆಗಬೇಕು, 98 ಆಗಬೇಕು. ಬಹುಶಃ ನೀವು ಯಾರಾದರೂ ಇದ್ದರೂ ಹೇಳಿ, ನಾವು ಹಾಗಿದ್ರು ಹೇಳೋದಿದ್ರು ವಿದ್ಯಾರ್ಥಿಗಳು ಹೇಳಬೇಕು. ಯಾರಿಗೂ ಹೇಳಿಲ್ಲ ನಾವು. ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಆ ಸ್ಥಿತಿಯಲ್ಲಿ ನಿಮ್ಮನ್ನು ನಾವು ಅಡ್ಮಿಷನ್ ಮಾಡಿಕೊಂಡು ನಿಮ್ಮ ಸ್ಥಿತಿಯನ್ನು ಉತ್ತುಂಗಕ್ಕೆ ತರುವುದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. 2016-17ರಿಂದ ಈ ಪ್ರಯತ್ನ ಮಾಡುವಾಗ ಎಲ್ಲ ಬ್ಯಾಚನ್ನು ಒಂದು ಕಡೆ ಇಟ್ಕೊಂಡು ಆಸಕ್ತರನ್ನ ನಿರಾಸಕ್ತರನ್ನ ಇಟ್ಟುಕೊಂಡು ತರಲಿಕ್ಕಾಗಲಿ. ಕೆಲಸ ಏನಾಗ್ತದೆ, ನಿರಾಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಆಸಕ್ತರನ್ನ ಜಗ್ತಾರೆ. ಯಾಕೆಂದರೆ ವಿದ್ಯಾರ್ಥಿಗಳು ಅವರೊಟ್ಟಿಗಿರುವವರು ಡಿಮೋಟಿವೇಟ್ ಆಗ್ತಾರೆ. ಈಗ ಅವನು ಇವತ್ತು 3 ಗಂಟೆ ಮನೆಗೆ ಹೋಗ್ಬಿಟ್ಟೆ, ನಾನು ಸ್ಕೂಲ್ ಬ್ಯಾಗ್ ಹಾಕೊಂಡು ಮನೆಗೆ ಹೋಗ್ಬೋದು, ರೇಸಪ್ಪ ಅಂತ ಬಿಡ್ತಾರೆ ವಿದ್ಯಾರ್ಥಿಗಳು. ಇದರಿಂದ ಬಾರ್ಡಲ್ಲಿ ಇನ್ನೇನು ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು ಅನ್ನುವಂಥವರ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ನಾವು ವಿಚಾರ ಮಾಡಿ ಒಂದು ಪ್ರತ್ಯೇಕ ಬ್ಯಾಚನ್ನು ರೆಡಿ ಮಾಡಬೇಕು. ಅದಕ್ಕೂ ಮೊದಲು ಈ ಬ್ಯಾಚಲ್ಲಿ CET ನೀತಿಗೆ ಪ್ರತ್ಯೇಕ ಎಲ್ಲರಿಗೂ ತರಬೇತಿ ಕೊಡಬೇಕು ಅಂತ ಮಾಡಬೇಕು. ಮಾಡಿದಾಗ ನಾನು ಇದನ್ನು ನೆನೆಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿಲ್ಲ, ಇವತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಇವತ್ತಿದ್ದಾರೆ, ಒಬ್ಬರಿದ್ದಾರೆ, ಪ್ರಸಾದ್ ಇದ್ದಾರೆ, ನರವಣ ಮೇಡಮ್ ಇದ್ದಾರೆ, ಶ್ರೀರಾಮ್ ಭಟ್ ಇದ್ದಾರೆ, JEಗೆ ನಿಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆ 14-17ನೇ ಸಾಲಿನಲ್ಲಿ ನಾವಿದನ್ನು ಮಾಡಬೇಕು ಅಂತ ಹೊರಟಾಗ ನಮಗೆ ಫ್ಯಾಕಲ್ಟಿಗಳ ಕೊರತೆ ಇತ್ತು. ನಮ್ಮ ಫ್ಯಾಕಲ್ಟಿಗಳಿಗೆ SDM ಮಹಾವಿದ್ಯಾಲಯದ ಫ್ಯಾಕಲ್ಟಿಗಳಿಗೆ ಸಾಮರ್ಥ್ಯ ಇದ್ದು ಅವರು ಪಾಠ ಮಾಡ್ತಾರೆ ಅಂದರೆ ಪಾಲಕರು ಬಿಡ್ತಾ ಇರಲಿಲ್ಲ. ನೀವು ಬಿಲೀವ್ ಇಟ್ ಆರ್, ಪಾಲಕರು ಬಿಡ್ತಾ ಇರಲಿಲ್ಲ. ಹೊನ್ನಾವರದ ಶಿಕ್ಷಕರು ತರಬೇತಿ ಮಾಡಿದ್ರೆ ನಮ್ಮ ಮಕ್ಕಳು ಹೇಗೆ ಪಾಸ್ ಆಗ್ತಾರೆ ಅಂತ ಈ 3 ಆಯಾಮವನ್ನು ನಾನು ನಿಮ್ಮ ಮುಂದೆ ಪಾಲಕರ ಮುಂದೆ ಬಿಚ್ಚಿಡ್ತೇನೆ. ಯಾಕೆಂದರೆ ಎಲ್ಲೆಲ್ಲಿ ಸೋತಿದೆ ಹೇಳಿದ್ರೆ ನಿಮ್ಮ ಮುಂದೆ ನಾನು ಹೇಳಬೇಕು. ನಿಮ್ಗೆ ಆಸಕ್ತಿ ಉಂಟು ನನಗೆ ಗೊತ್ತಿಲ್ಲ, ನಾನು ಹೇಳಬೇಕು. ಯಾಕೆಂದರೆ ಯಾವ ದಾರಿಯಲ್ಲಿ ನಾವು ಇವತ್ತು ಮ್ಯಾನೇಜ್ಮೆಂಟ್ ನಡೆದು ಬಂದಿದೆ ಅಂತ ಆ ಪ್ರಯತ್ನವನ್ನು ನಾವು ಮಾಡಿದಾಗ ನಮ್ಮ ಫ್ಯಾಕಲ್ಟಿಗಳಿಗೆ ಸಾಮರ್ಥ್ಯ ಇದ್ದರೂ ನಮ್ಮ ಪಾಲಕರು ಅವರ ಪಾಠಕ್ಕೆ ಸ್ಪಂದಿಸ್ತಿಲ್ಲ. ನಾನು ಇವತ್ತು ಹೇಳ್ತೇನೆ ಯಾಕೆ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ, ಹಿತ್ತಲ ಗಿಡ ಮದ್ದಲ್ಲ. ಹೊನ್ನಾವರ SDM ಕಾಲೇಜು ಶಿಕ್ಷಕರು ಎಲ್ಲಿ ನಮಗೆ JE ಪಾಠ ಮಾಡ್ಬೋದು, ನಾವು ಮಂಗಳೂರಿಗೆ ಹೋದ್ರೆ ಮಾತ್ರ ಸಿಗ್ತದೆ, ಬೆಂಗಳೂರಿಗೆ ಹೋದ್ರೆ ಮಾತ್ರ ಸಿಗ್ತದೆ, ಹುಬ್ಬಳ್ಳಿಗೆ ಹೋದ್ರೆ ಮಾತ್ರ ಸಿಗ್ತದೆ. ಇದು ಪೇರೆಂಟ್ಸಲ್ಲಿರುವಂಥ ಭಾವನೆಗಳು. ಹಾಗಾಗಿ ಆ ಪೇರೆಂಟ್ಸ್ ನಮ್ಮನ್ನು ಮಾಡ್ಲಿಕ್ಕೆ ಅಲೋ ಮಾಡಲಿಲ್ಲ. ನಮ್ಮ ಶಿಕ್ಷಕರು ನೀವು ಪಾಠ ಮಾಡ್ತಾನೆ ಬನ್ನಿ ಅಂದರೂ ಅವ್ರು ಕ್ಲಾಸಿಗೆ ಕೂತ್ಕೊಳ್ಳಿಲ್ಲ. 16-17ರಲ್ಲಿ ಒಬ್ಬರವ್ರಿಗೆ ನೆನಪಿರ್ಬೋದು, 8 ವಿದ್ಯಾರ್ಥಿಗಳು 4 ವಿದ್ಯಾರ್ಥಿಗಳನ್ನು ನಾನು ಪಾಠ ಮಾಡಿದ್ರು. ಶಿಕ್ಷಕರಿಗೆ ಹೇಗೆ ಪಾಠ ಮಾಡ್ಲಿಕ್ಕೆ ಮನಸ್ಕೊಳ್ಳೋದಿಲ್ಲ. ವಿದ್ಯಾರ್ಥಿಗಳು ಎದುರು ಕೂತ್ಕೊಳ್ತಾರೆ, ಪಾಠ ಮಾಡ್ಲಿಕ್ಕೆ ಮನಸ್ಕೊಳ್ಳೋದಿಲ್ಲ. ಅಂಥ ಸಂದರ್ಭದಲ್ಲಿ ಬೇಡ ನಮ್ಮವರೇ ಮಾಡಿದ್ರೆ ಇವರಿಗೆ ಹಿಡಿಸೋದಿಲ್ಲ ಅಂತ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳನ್ನು ತಂದು ಇಲ್ಲಿ ಪಾಠ ಮಾಡಿಸ್ತಾರೆ. ಸಮಸ್ಯೆ ಏನಾಯಿತು, ಅವರು ಬಂದರು, ಅಷ್ಟಕ್ಕೆ ಪಾಠ ಮಾಡೋದು ಹೊರಟ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅದು ತಲೆ ಹೋಯ್ತೋ ಇಲ್ಲವೋ, ಅವರಿಗೆ ಅರ್ಥ ಆಗಿದೆಯೋ, ಅವರಿಗೆ ರಿವಿಸನ್ ಬೇಕೋ ಬೇಡೋ. ಈಗ ಸುಮಂತ್ ಹೇಳಿದ್ನಲ್ಲ, ನನ್ನ ಟೀಚರ್ ನನ್ನ ಮನೆಯವರಿಗೆ ಬಿಟ್ಟುಕೊಂಡಿದ್ರು ಅಂತ. ಹೊರಗಡೆಯಿಂದ ಬಂದು ಆ ತತ್ಕ್ಷಣ ಪಾಠ ಮಾಡುವಂಥ ಫ್ಯಾಕಲ್ಟಿಗಳಿಗೆ ಎಲ್ಲಿ ಆ ಭಾವನೆ ಬರ್ತದೆ, ಎಲ್ಲಿ ಅವರಿಗೆ ಇವು ನಮ್ಮ ಹುಡುಗ ಅಥವಾ ಇವು ನಮ್ಮ ಹುಡುಗಿ ಹೇಳುವಂಥ ಭಾವನೆ ಎಲ್ಲಿ ಬರ್ತದೆ ಅವರಿಗೆ ತಾಸಿಗೆ 1,500 ರೂಪಾಯಿ ತಗೊಂಡು, ಮತ್ತು ಇವರೆಲ್ಲ ಬೇರೆ ಮಾಡ್ಬಿಡು, ನಾವೇ ತಾಸಿಗೆ 1,500 ಕೊಡ್ತಾ ಇಲ್ಲ. ತಾಸಿಗೆ 1,500 ರೂಪಾಯಿ ಪಗಾರನ್ನ 2016-17ರಲ್ಲಿ ನಾವು ಕೊಟ್ಟಿದ್ದೇವೆ. ನೀವು ಬಿಲೀವ್ ಇಟ್ ಆರ್. ತಾಸಿಗೆ 1,500 ರೂಪಾಯಿ ಸ್ಯಾಲರಿ ತಗೊಂಡು ಒಂದು ಫ್ಯಾಕಲ್ಟಿಗಳು ಒಂದು ಸತಿ 9,000 10,000 ಗಳಿಸಿ ಇಲ್ಲಿಂದ ಹೋದ್ರು ಬಿಟ್ರೆ, ನಾನು ಯಾರ ಫ್ಯಾಕಲ್ಟಿಗಳನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಈ ವಿಚಾರ ನಮ್ಮ ಪಾಲಕರಿಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಆಡುವ ಪಾಲಕರಿಗೆ ಇದು ಗೊತ್ತಾಗಬೇಕು, ಅವರಿಗೆ ತಲುಪಬೇಕು ಅಂತ ಹೇಳ್ತಾ ಇದ್ದೇನೆ. ಒಂದೊಂದು ಫ್ಯಾಕಲ್ಟಿಗಳು ಒಂದು ಸಬ್ಜೆಕ್ಟ್ ಟೀಚರ್ಸ್ 10,000 ದಿವಸ ಗಳಿಸ್ಕೊಂಡು ಹೋದ್ರು ಬಿಟ್ರೆ, ನಮ್ಮ ಮಕ್ಕಳು JEಯಲ್ಲಾಗಲಿ ನೀಟಲ್ಲಾಗಲಿ ಯಾವ ಸಾಧನೆಯನ್ನು ಮಾಡಲಿಲ್ಲ. ಅವರು ಅದನ್ನು ತಲೆಗೂ ತಗೊಂಡಿದ್ರು. ಬಂದ ಫ್ಯಾಕಲ್ಟಿಗಳು ಒಳ್ಳೆ ಇದ್ರು. ನಂತರ ಏನು ಪಾಲಿಸಿ ನಾನು ಒಂದು ದಿವಸ ಮಾಡಿದೆ ಅಂದರೆ, IITಯಿಂದ ದಾಸ್ ಗುಪ್ತಾ ಅಂತ ಫಿಸಿಕ್ಸಿಗೆ ಒಳ್ಳೆ ಫ್ಯಾಕಲ್ಟಿ. ಬಹುಶಃ ನಮ್ಮ ಕಾಲೇಜು ಅಂತ ಫ್ಯಾಕಲ್ಟಿಗಳನ್ನೇ ನೋಡಲಿಲ್ಲ, ಅದ್ಭುತ ಫ್ಯಾಕಲ್ಟಿ. ಅಂಥವ್ರು ಬಂದಾಗ ನಮ್ಮ ವಿದ್ಯಾರ್ಥಿಗಳು ಆಸಕ್ತಿನೇ ಕೊಡಲಿಲ್ಲ. ಇಷ್ಟು ಅವಮಾನ ನಾವು ತಡ್ಕೊಂಡಿದ್ದೇವೆ ಅಂತ ನಿಮ್ಮ ಮುಂದೆ ಇವತ್ತು ಹೇಳ್ತೇನೆ. ಸೋತು ಹೇಗೆ ಅಂತ ಹೇಳ್ತೇನೆ.
ಅಂಥ ದೊಡ್ಡ ದೊಡ್ಡ ಫ್ಯಾಕಲ್ಟಿಗಳನ್ನು ತಂದು ಕ್ಲಾಸ್ ರೂಮಲ್ಲಿ ಕೂರಿಸ್ತಾರೆ. 3 ವಿದ್ಯಾರ್ಥಿಗಳು ಕ್ಲಾಸಿಗೆ ಕೂತ್ಕೊಳ್ಳಿಲ್ಲ, 10 ವಿದ್ಯಾರ್ಥಿಗಳನ್ನು ಸೇರಿಸಲಿಕ್ಕೆ ನಮ್ಗೆ ಕಷ್ಟ ಆಯಿತು. ಯಾವ ಫ್ಯಾಕಲ್ಟಿಗಳು ಬಂದು ಪಾಠ ಮಾಡ್ತಾರೆ? ನಾವು ಕೂಡ ದುಡ್ಡು ಮುಖ್ಯ ಅಲ್ಲ, ಅಷ್ಟು ವಿದ್ಯಾರ್ಥಿಗಳು ಬರಬೇಕು. ಅಂದರೆ ಆ ಬಂದು ಫ್ಯಾಕಲ್ಟಿ ಯಾರು, ಅವ್ರ ಯೋಗ್ಯತೆಯನ್ನು IIT ಪ್ರೊಫೆಸರ್ ಬಂದು ಪಾಠ ಮಾಡುವಾಗ ಅವ್ರ ಪಾಠವನ್ನು ಕೇಳುವಂತಹ ಗೋಜಿಗೆ ನಮ್ಮ ವಿದ್ಯಾರ್ಥಿಗಳು ಹೋಗಲಿಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಎಷ್ಟು ಪ್ರಯತ್ನ ಮಾಡಿದೆ ಅಂತ ತಿಳ್ಕೊಳ್ಬೇಕು. ಸುಮಂತ್ ಇವತ್ತು ಹೇಳಿದ್ರಲ್ಲ, ದೇವರು ಮ್ಯಾನೇಜ್ಮೆಂಟ್ ಬಿಲಿವಿಟ್ಟವರು ನಮ್ಮನ್ನು ಇವತ್ತು ದೇವರ ರೂಪದಲ್ಲಿ ಕಳಿಸಿದ್ದಾರೆ. ಇವತ್ತು ಮ್ಯಾನೇಜ್ಮೆಂಟ್ ಇವತ್ತು ಇಷ್ಟು ಪ್ರಯತ್ನ ಮಾಡದೇ ಇದ್ದರೆ ಇವತ್ತು ಇಂಥ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಹೇಳ್ತಾ ಇಲ್ಲ, ತಪ್ಪರಿಸಿಕೊಳ್ಳಬೇಕು. ಪ್ರತಿಯೊಂದು ಮೆಂಬರ್ ಸಹಕಾರ ಇದೆ. ಯಾಕೆಂದರೆ ಹರಿಂದಾಸ್ ಗುಪ್ತಾ ಅಂಥವರಿಗೆ ನಾವು 1,500 ತಾಸಿಗೆ ಕೊಡುವಾಗಲೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಒಂದು ಚಕಾರ ಶಬ್ದ ಇರ್ತಿಲ್ಲ. ಡಾಕ್ಟರ್ MP ಕರ್ತೀವಿ ಮಾಡಿ, ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಚಲೋ ಆಗ್ತಾರೆ, ನೀವು ಮಾಡಿ, ಅವರು ಸ್ವಲ್ಪ ಅಸ್ವಸ್ಥರಾಗಿ ಶಿವಾನಿ ಅವರು ನೀವು ಮಾಡಿ, ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದೀವಿ ಮಾಡಿ ಅಂತ. ನನಗೆ ಮರುದಿವಸ ಬಿಲ್ ಪೇಮೆಂಟ್ ಮಾಡುವಾಗ ಅವರಿಗೆ ಡಾಕ್ಟ್ರಿಗೆ ಮುಖ ತೋರಿಸ್ಲಿಕ್ಕೆ ಮರ್ಯಾದೆ. ಯಾಕೆಂದರೆ ವಿದ್ಯಾರ್ಥಿಗಳ ಕ್ಲಾಸಿಗೆ ಕೂತ್ಕೊಳ್ತಾ ಇಲ್ಲ, ಅವ್ರಿಗೆ ಪೇಮೆಂಟ್ ಮಾಡೋಷ್ಟೇ ನಾವು ಕಳಿಸ್ತಾ ಇದ್ದೇವೆ. ನಂತರ ನಮ್ಮಲ್ಲಿ IIT ಪ್ರೊಫೆಸರ್ ಗುಣದಿಂದ ಕೌಶಲ್ ಬಂದು ಕೆಮಿಸ್ಟ್ರಿಗೆ ತುಂಬ ದೊಡ್ಡ ವ್ಯಕ್ತಿ, ಭಾಳ ದೊಡ್ಡ ವ್ಯಕ್ತಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಯಾರ್ಯಾರನ್ನು ಕಾಣಿಸ್ಲಿಕ್ಕೆ ಸಾಧ್ಯತೆ ಇಲ್ವೋ ಅಂಥವರನ್ನ ಈ ಸಂಸ್ಥೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕಾಣಿಸಿದ್ದೇವೆ. 6 ಲಕ್ಷ ರೂಪಾಯಿಯನ್ನ ಕೌಶಲ್ ಅವರಿಗೆ ಪೇ ಮಾಡಿದ್ದಾರೆ. ಡಾಕ್ಟರ್ ಶಾಸ್ತ್ರದಲ್ಲಿದ್ದಾರೆ ಕೇಳಿ, ಹಣ ತಗೊಳ್ಳಿಕ್ಕೆ ಬೇಜಾರು ಮಾಡೋದು ಕೌಶಲ್ ಅವರು. ನಿಮ್ಮ ವಿದ್ಯಾರ್ಥಿಗಳ ಬೆನಿಫಿಟ್ ತಗೊಳ್ಳಿದ್ದು 6 ಲಕ್ಷ ನಮ್ಗೆ ಕೊಡ್ತಾ ಇದ್ದೇವೆ. ಐ ಫೀಲ್ ವೆರಿ ಸಾರಿ ಟು ಟೇಕ್ ದಿಸ್ ಅಮೌಂಟ್ ಅಂತ. ಅದರಷ್ಟು ಫ್ಯಾಕಲ್ಟಿಯನ್ನು ಕಳಿಸಿದಾಗ ನಾವು ಪೇಮೆಂಟ್ ಮಾಡಬೇಕಲ್ಲ, ನಾವು ಪೇ ಮಾಡಿದ್ದೇವೆ. ನೀವು ಬಿಲೀವ್ ಇಟ್ ಆರ್ ನಾಟ್, ವಿದ್ಯಾರ್ಥಿಗಳಿಂದ 10% ಹಣ ನಾವು ಕಲೆಕ್ಟ್ ಮಾಡಲಿಲ್ಲ. ಮ್ಯಾನೇಜ್ಮೆಂಟ್ ಹಣವನ್ನು ಅಲ್ಲಿ ವ್ಯಯಿಸಿ ನಾವು ಫ್ಯಾಕಲ್ಟಿಗೆ ಪೇಮೆಂಟ್ ಮಾಡಿ ಕಳಿಸಿದ್ದೇವೆ. ಆಡಳಿತ ಮಂಡಳಿಯ 65 ಸದಸ್ಯರಿಗೆ, 65-70 ಸದಸ್ಯರು, ಒಂದೇ ಒಂದು ಸದಸ್ಯರು ನಾವು ನಮ್ಮ ರಿಪೋರ್ಟ್ ಓದಿದಾಗ JE ಕೋಚಿಂಗಿಗೆ ನಾವು ಇಷ್ಟು ಖರ್ಚು ಮಾಡಿದ್ದೇವೆ ಅಂದರೆ ಒಂದೇ ಒಂದು ಸದಸ್ಯರು ಚಕಾಶಬ್ದ ಮಾತಾಡಲಿಲ್ಲ. ನಾನು ಮತ್ತೆ ಸ್ಟಾರ್ಟಿಂಗ್ ಹೇಳಿದ್ದೆ, ನಾನೊಂದು ರಿಪೋರ್ಟ್ ಮಾಡಿದ್ದೆ, ಇವತ್ತು ಶಾಸ್ತ್ರ ಕೈಯಿದೆ. ಡಾಕ್ಟರ್ MP ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅನ್ನು ಯಾವ ಕಾರಣಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂತ ಶಾಸ್ತ್ರ ಜಾಯ್ನ್ ಆಗುವಾಗ ಒಂದು ರಿಪೋರ್ಟ್ ರೆಡಿ ಮಾಡಿದ್ದೆ. ಆ ರಿಪೋರ್ಟ್ ಇಟ್ಕೊಂಡು ಅವ್ರು ಜಾಯ್ನ್ ಆಗಿದ್ದಾರೆ. ಆ ರಿಪೋರ್ಟ್ ನೋಡಿದಾಗ ಒಂದೇ ಒಂದು ಸದಸ್ಯರು ಮಾತಾಡಿಲ್ಲ, ಪಾಪ ಒಪ್ಕೊಳ್ರಿಲ್ಲ, ಒಳ್ಳೇದಕ್ಕೆ ಮಾಡ್ತಾ ಇದ್ದಿಲ್ಲ, ಖರ್ಚು ಮಾಡಿ, ಏನು ತೊಂದರೆ ಇಲ್ಲ ಅಂತ. ಸುಮಾರು ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಆಡಳಿತ ಮಂಡಳಿ ಒಳಗೆ ನಮ್ಮ ವಿಶ್ವಾಸ ಇಲ್ಲದೇ ಇದ್ದರೆ ಅದಕ್ಕೆ ಕಲಹಗಳು ಗೊತ್ತಿತ್ತು. ಲಕ್ಷಾಂತರ ರೂಪಾಯಿ, 15-20 ಲಕ್ಷ ರೂಪಾಯಿ ನೀವು ಸುರಿದ್ರಿ, ಯಾವ ಕಾರಣಕ್ಕೆ ಸುರಿದ್ರಿ ಅಂತ ಕೇಳ್ತಿದ್ರು. ಟ್ರೆಸರ್ ಉಮೇಶ್ ನಾಯ್ಕ ಇದ್ದಾರೆ, ಸುಮ್ಮನೆ ಸಹಿ ಹಾಕೊಂಡಿದ್ದಾರೆ, ಮಾತಾಡಲಿಲ್ಲ. ಇದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು, ನಾವು ಹೇಳ್ಕೊಳ್ಬೇಕು. ಇದು ಆದ ನಂತರ ಎಕ್ಸ್ಪರ್ಟ್ ಫ್ಯಾಕಲ್ಟಿಯನ್ನು ಕರೆಸಿ ಬರಲಿಲ್ಲ, ರಿಸಲ್ಟ್ ಕೊಡದೇ ಇದ್ದಾಗ ಅವರನ್ನು ನಾವು ಕೇಳಿದ್ವಿ, ರಿಸಲ್ಟ್ ಬರಲಿಲ್ಲ ಯಾಕೆ ನಮ್ಮ ಮಕ್ಕಳು ಮಾಡ್ತಾ ಇಲ್ಲ. ಅವರು ನಮ್ಮ ಶಿಕ್ಷಕರ ಮೇಲೆ ಆಪಾದನೆ ಮಾಡಿ ಹೋಗ್ಬಿಟ್ರು. ನಾವು ನಮ್ಮ ಇದನ್ನು ಕೋಚಿಂಗ್ ಮಾಡಿದ್ದೇವೆ, ನಿಮ್ಮದು ಇಲ್ಲಿ ಬೇಸಿಕ್ ಸಾಕಾಗಿಲ್ಲ ಅವರಿಗೆ ಅಂತ. ನಾನು ಫ್ಯಾಕಲ್ಟಿ ಒಟ್ಟಿಗೆ ಹೋಗ್ತಿಲ್ಲ. ನಮ್ಮ ಶಿಕ್ಷಕರು ಪ್ರತಿ ವರ್ಷ, ಈ ವರ್ಷ ಹಿಂದಿನ ವರ್ಷ ಅಂತಲ್ಲ, ಕಳೆದ ಎಷ್ಟು ವರ್ಷಗಳಿಂದ ಸೈನ್ಸಲ್ಲಿ ಮೋರ್ ದೆನ್ 90% ರಿಸಲ್ಟ್ ಕೊಡ್ತಾ ಇದ್ದಾರೆ. ನಮ್ಮ ಫ್ಯಾಕಲ್ಟಿ ಬಗ್ಗೆ ನೀವು ಹೇಳಿದರೆ ನಾನು ನಿಮ್ಮನ್ನು ಒಪ್ಪೋದಿಲ್ಲ ಅಂತ. ಸ್ಟಾರ್ಟ್ ಮಾಡಾಗಿದೆ ಕೋಚಿಂಗನ್ನು, ಜನ ನಗುತ್ತಾರೆ, ಅದನ್ನು ಒಂದು ದಡ ಸೇರಿಸ್ಬೇಕಲ್ಲ, ಹಠ ಬಿಡಲಿಲ್ಲ ನಾವು. ಮತ್ತೆ ಹುಡುಕಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಅವರದವರಿಗೆ ಮತ್ತೆ ಬೆನ್ನಿ ಬಿದ್ದು ಯೂಟ್ಯೂಬ್ ಮಾಡೋದು, ಕೋರ್ಸ್ ಮಟೀರಿಯಲ್ ಮಾಡೋದು. ಇಲ್ಲಿ ಇರೋ ಫ್ಯಾಕಲ್ಟಿಗಳನ್ನೇ ತರಬೇಕು. ಹೊರಗಡೆ ಫ್ಯಾಕಲ್ಟಿಗಳು ತಂದರೆ ನಮಗೆ ಇದೇ ಕಥೆ ಆಗ್ತದೆ, ಸಕ್ಸಸ್ ಆಗೋದಿಲ್ಲ, ನಮ್ಮ ಮಕ್ಕಳೊಟ್ಟಿಗೆ ಅವ್ರ ಬಾಂಧವ್ಯ ಇರೋದಿಲ್ಲ. ಇಲ್ಲಿ ಫ್ಯಾಕಲ್ಟಿಗಳನ್ನೇ ರೆಡಿ ಮಾಡಬೇಕು ಅಂತ ಒಂದು ದಿವಸ ಅವರದವರಿಗೆ ಗಂಟು ಬಿದ್ದೆ, ಇಲ್ಲ ನೀವು ಮಾಡಿ ಅಂತ. ಅವ್ರಿಗೆ ಸ್ವಲ್ಪ ಆಸಕ್ತಿ ಇತ್ತು. ಈ ವಿಚಾರವನ್ನು ನಾನು ಯಾಕೆ ಹೇಳಬೇಕು ಅಂದರೆ, ನಡೆದು ಬಂದ ಹಾದಿ ನಿಮ್ಗೆ ಗೊತ್ತಿರಬೇಕು. ಅವರು ಕೋರ್ಸ್ ಮಟೀರಿಯಲ್ ಮಾಡ್ತಾರೆ, ಖುಷಿಯಿಂದ ಮ್ಯಾನೇಜ್ಮೆಂಟ್ ಹೋಗಿದ್ದಾರೆ, ತಗೊಳ್ತಾರೆ ಲಕ್ಷಾಂತರ ರೂಪಾಯಿ ಕೋರ್ಸ್ ಮಟೀರಿಯಲ್ಗೆ. ಒಳ್ಳೆ ಕೋರ್ಸ್ ಮಟೀರಿಯಲ್ ಮಾಡಿದ್ದಾರೆ. ಯೂಟ್ಯೂಬು ಮಾಡಿದ್ವಿ. ಯೂಟ್ಯೂಬ್ ಮಾಡಿದಾಗ ಇವರು ಪ್ರಸಾದ್ ಅವರು ಯೂಟ್ಯೂಬ್ನಲ್ಲಿ, ಇವರು ಅವಭ್ರತ್ ಅವರು ಯೂಟ್ಯೂಬ್ನಲ್ಲಿ ಶೈನ್ ಆದರು. ಅವರ ಯೂಟ್ಯೂಬನ್ನು ಪಾಠವನ್ನು ಬೇರೆ ಬೇರೆ ಕಾಲೇಜಿಯವರೆಲ್ಲ ನೋಡಿ ಪಂಚಮನೆ ಕಾಲೇಜ್, ಇವತ್ತು ಕಾಲೇಜಿಗೆ ಅವರಿಗೆ ಡಿಮಾಂಡ್ ಬಂತು. ನೆಕ್ಸ್ಟ್ ಡೇ ಪ್ರಸಾದ್ ಅವರು, ಅವಭ್ರತ್ ಅವರು ಭಾಳ ಬೇಜಾರಿಂದ ಬಂತು, ನಮ್ಗೆ ಇಷ್ಟೆಲ್ಲ ಮಾಡಿ ನೀವು ಸಪೋರ್ಟ್ ಮಾಡಿದ್ದೀರಿ, ನಾವೀಗ ನನ್ನ ಬೇರೆ ಕಾಲೇಜಲ್ಲಿ ಕರೆದಿದ್ದಲ್ಲಿ ಈಗ ಸಂಬಳ ಕಳ್ಕೊಂಡ್ರಿ, ಖುಷಿಯಿಂದ ನೀವು ಹೋಗಿ, ಆದರೆ ಮತ್ತೆ ಬರೋ ತಯಾರಿಗೆ ಹೋಗಿ ಅಂತ ಅವ್ರಿಗೆ ಕಳಿಸಿದ್ದೆ. ನೀವು ಕೇಳಿ, ಇವತ್ತು ನೀವು ಹೋಗಿ ಮತ್ತು ವಾಪಸ್ಸು ಇಲ್ಲಿ
ತಾಯಿ ಮನೆಗೆ ಬರೋ ತಯಾರಿ ನೀವು ಹೋಗಿ ಅಂತ ಹೇಳಿದ್ದೇನೆ. ಮತ್ತು ವಾಪಸ್ ಅವರನ್ನು ನಾವು ಕರ್ಸ್ಕೊಂಡಿದ್ದೇವೆ. ಖುಷಿಯಿಂದ ಬಂದು ಇವತ್ತು ಪಾಠ ಮಾಡ್ತಾ ಇದ್ದಾರೆ. ಇವತ್ತು ಈ ರಿಸಲ್ಟಿಗೆ ಈಸ್ ಒನ್ ಆಫ್ ದ ರೀಸನ್ ಅವರು ಒಂದು ಕಾರಣ. ನಂತರ ಲಕ್ಷ್ಮೀನಾರಾಯಣ ಹೆಗಡೆ ಅವರು ತಾಯ್ನಾಡಿಗೆ ಬಂದರು ಪಾಪ. ಅವ್ರ ಊರಿದು ಕಕ್ಕಿಯವರು ಊರು. ಅವರನ್ನು ನಾವು ಹುಡುಕಿ ಇವರಿಗೆ ಆಸಕ್ತಿ ಉಂಟು ಬರ್ತಾರೆ ಅಂತ ಅವರನ್ನು ನಾವು ರಿಕ್ವೆಸ್ಟ್ ಮಾಡಿ ಇವತ್ತು ಈ JEE ಒಂದು ಲೆವೆಲಿಗೆ ತರಲಿಕ್ಕೆ ಅವರು ಕೂಡ ಕಾರಣಕರ್ತರು, ಪ್ರಸಾದ ಕಾರಣಕರ್ತರು. ನಮ್ಮ ಶ್ರೀರಾಮ್ ಭಟ್ ಇದ್ದಾರೆ, ಜೊತೆಗೆ ಎಲ್ಲ ಸೈನ್ಸ್ ಫ್ಯಾಕಲ್ಟಿಗಳಿದ್ದಾರೆ. ನಮ್ಮ ನೆಕ್ಸ್ಟ್ ನೀಟಲ್ಲಿ ನಮ್ಮ ನರವಣ ಮೇಡಮ್ ಇದ್ದಾರೆ. ತುಂಬ ಚೆನ್ನಾಗಿ ಈಗ ನಮಗೆ ಧೈರ್ಯ ಬಂದಿದೆ. ನಮ್ಮ ಫ್ಯಾಕಲ್ಟಿಗಳು ನಮ್ಮವರೇ ನಮ್ಮೊಟ್ಟಿಗಿದ್ದಾರೆ ಅಂತ